ನಮಸ್ಕಾರ, ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, RCB ತಂಡಕ್ಕೆ ಸರಿಯಾಗಿ ನಿನ್ನೆ KL ರಾಹುಲ್ ಟಕ್ಕರನ್ನ ಕೊಟ್ಟಿದ್ದಾರೆ. ತವರಿನಲ್ಲಿ KL ರಾಹುಲ್ ಬ್ಯಾಟಿಂಗ್ ಆರ್ಭಟವನ್ನು ನಾವು ನಿನ್ನೆ ನೋಡಿದ್ದೀವಿ. ಕನ್ನಡಿಗನಿಂದ RCB ಮ್ಯಾನೇಜ್ಮೆಂಟ್ಗೆ ಭಾರೀ ಮುಖಭಂಗ ಆಗಿರುವಂಥದ್ದು. ಜೊತೆಗೆ ಇದು ನನ್ನ ಮನೆ ಅನ್ನುವಂಥ ವಿಚಾರವಾಗಿ ಕೂಡ ಹೇಳಿದ್ದಾರೆ. ಇದಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅವ್ರು ಹೇಗೆ ಅಂದರೆ ಇದು ನನ್ನ ಮೈದಾನ, ನನ್ನ ಮನೆ ಅಂತ ಯಾವ ರೀತಿಯಾಗಿ ಹೇಳಿದ್ರೋ ಆ ಒಂದು ತುಣುಕು ಕಂಪ್ಲೀಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. RCB ಸೋಲಿಸಿ KL ರಾಹುಲ್ ಸ್ಫೋಟಕ ಹೇಳಿಕೆಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಜೊತೆಗೆ ನಿನ್ನೆ RCB ಮ್ಯಾಚ್ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ತವರಿನ ಪಿಚ್ ನಲ್ಲಿ ಕನ್ನಡಿಗ KL ರಾಹುಲ್ ಅವರ ಬ್ಯಾಟಿಂಗ್ ಆರ್ಭಟದಿಂದ ರಾಯಲ್ ಚಾಲೆಂಜರ್ಸ್ ಜೊತೆ ಡೆಲ್ಲಿ ಕ್ಯಾಪಿಟಲ್ಸ್ 6 ವಿಕೆಟ್ಗಳ ರೋಚಕ ಗೆಲುವನ್ನ ಪಡೆದಿದೆ. ಸ್ನೇಹಿತರೆ, ಈ ಮೂಲಕ RCB ತನ್ನ ನೆಲದಲ್ಲೇ ಕನ್ನಡಿಗನಿಂದ ಭಾರಿ ಅವಮಾನಕ್ಕೆ ಒಳಗಾಗಿದೆ ಅಂತಾನೆ ಹೇಳಬಹುದು. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕ ಅಕ್ಷರ್ ಪಟೇಲ್ ಟಾಸ್ ಗೆದ್ದು RCB ತಂಡವನ್ನ ಬ್ಯಾಟಿಂಗ್ಗೆ ಆಹ್ವಾನಿಸುತ್ತಾರೆ. RCB ಪರ ಓಪನರ್ ಬ್ಯಾಟರ್ ಆಗಿ ಕ್ರೀಸ್ಗೆ ಆಗಮಿಸಿದ ಫಿಲಿಪ್ ಸ್ಟಾಲ್ ಹಾಗೆ ವಿರಾಟ್ ಕೊಹ್ಲಿ ಆರಂಭದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಆದರೆ 7 ಓವರ್ ಆಗುವಷ್ಟರಲ್ಲಿ RCBಯ ಚಿತ್ರಣವೇ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಪ್ರಮುಖವಾದ 3 ವಿಕೆಟ್ಗಳು ಉರುಳುತ್ತೆ. ತಂಡ ಸಂಕಷ್ಟಕ್ಕಿಳಿಯುತ್ತೆ. ಸೊ ಫಿಲಿಪ್ ಸಾಲ್ಟ್ 17 ಬಾಲ್ಗೆ 37 ರನ್ ಗಳಿಸಿ ರನ್ಔಟ್ ಆದರೆ ಇವರ ಬೆನ್ನಲ್ಲೇ 3ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತಹ ದೇವದತ್ ಪಡಿಕ್ಕಲ್ 1 ರನ್ಗೆ ಕ್ಯಾಚ್ ಕೊಡ್ತಾರೆ. ಅಲ್ಲಿಗೆ ಅರ್ಧ ಮ್ಯಾಚ್ ಮುಗೀತು ಅಂತಾನೆ ಅನ್ಕೊಳ್ತಾರೆ. ಪಡಿಕ್ಕಲ್ ಹಿಂದೆ ವಿರಾಟ್ ಕೊಹ್ಲಿ 22 ರನ್ಗೆ ಬ್ಯಾಟಿಂಗ್ ಮುಗಿಸ್ತಾರೆ. ರಜತ್ ಪಟಿದಾರ್ಗೆ ಜೀವದಾನ ಸಿಕ್ಕಿದ್ರೂ ಕೂಡ 25 ರನ್ಗೆ KL ರಾಹುಲ್ಗೆ ಕ್ಯಾಚ್ ನೀಡಿ ಹೊರ ಹೋಗ್ತಾರೆ. ಸೊ ಕೃನಾಲ್ ಪಾಂಡ್ಯ 18, ಟೀಮ್ ಡೇವಿಡ್ 20 ಬಾಲ್ಗಳಲ್ಲಿ 2 4 ಹಾಗೆ 4 ಸಿಕ್ಸರ್ಗಳಿಂದ 37 ರನ್ ಗಳಿಸ್ತಾರೆ. ಇವರ ಬ್ಯಾಟಿಂಗ್ ನೆರವಿನಿಂದ RCB ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ಗೆ ಬರೀ 164 ರನ್ಗಳ ಟಾರ್ಗೆಟ್ ಅನ್ನು ಕೊಡುತ್ತೆ. ಸ್ನೇಹಿತರೆ, ಸೊ ಇಲ್ಲೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಇಲ್ಲ, ಕಷ್ಟ ಇದೆ ಅನ್ನುವಂಥದ್ದು, RCB ಗೆಲ್ಲಬಹುದು ಅಂತ ಅನ್ಕೊಳ್ತಾರೆ. ಆದರೆ ಕಂಪ್ಲೀಟ್ ಏನು ಮ್ಯಾಚ್ ಇತ್ತೋ ನಿನ್ನೆ ಕಂಪ್ಲೀಟ್ ಆಗಿ ತಿರುಗಿರುವಂಥದ್ದು KL ರಾಹುಲ್ನಿಂದ. ಸೊ ಈ ಗುರಿ ಬೆನ್ನು ಹತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆರಂಭವೇನೋ ಚೆನ್ನಾಗಿರಲಿಲ್ಲ. ಪಕ್ಕಾ ಇವರು ಸೋಲ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಯಾಕಂತಂದರೆ ಆರಂಭಿಕ ಬ್ಯಾಟ್ಸ್ಮನ್ಗಳಾದ ಫಾಫ್ ಡುಪ್ಲೆಸಿಸ್ 2, ಆಮೇಲೆ ಮೆಗ್ಯೂರ್ಕ್ 7, ಆಮೇಲೆ ಫೊರೆಲ್ 4 ರನ್, ಹೀಗೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗ್ತಾನೆ ಹೋಗುತ್ತೆ. ಸೊ ಫೊರೆಲ್ 7 ರನ್ ವಿಕೆಟ್ ಹೋಗ್ತಾರೆ. ಸೊ ಈ ವೇಳೆ ಡೆಲ್ಲಿಗೆ ನೆರವಾಗಿದ್ದು ಕನ್ನಡಿಗ KL ರಾಹುಲ್. ಕೊನೆಯವರೆಗೂ ಕ್ರೀಸ್ ಕಚ್ಕೊಂಡು ರಾಹುಲ್ ಬ್ಯಾಟಿಂಗನ್ನು ಮಾಡ್ತಾರೆ. ಸೊ ಮಳೆ ಬರೋದಕ್ಕೆ ಕೂಡ ಶುರುವಾಗುತ್ತೆ. ಯಾವಾಗ ಮಳೆ ಬರೋದಕ್ಕೆ ಶುರುವಾಯಿತೋ ಅಲ್ಲಿಂದ ಮ್ಯಾಚ್ ಕಂಪ್ಲೀಟ್ ಆಗಿ ಟರ್ನ್ ಆಗುತ್ತೆ. ಸೋಲುವ ಪಂದ್ಯವನ್ನು ರಾಹುಲ್ ಅವರೇ ಗೆಲ್ಲಿಸ್ಕೊಡ್ತಾರೆ. KL ರಾಹುಲ್ಗೆ ನಾಯಕ ಅಕ್ಷರ್ ಪಟೇಲ್ ಉತ್ತಮ ಸಾಥನ ಕೊಡ್ತಾರೆ. ಆದರೆ 15 ರನ್ ಗಳಿಸಿ ಆಡುವಾಗ ಅಕ್ಷರ್ ಕ್ಯಾಚ್ ನೀಡಿ ಔಟ್ ಆಗ್ತಾರೆ. ಇದರ ನಂತರ ಬಂದವರೇ ಸ್ಟೆಪ್ಸ್. ಸೊ ಅವರು KL ರಾಹುಲ್ ಜೊತೆ ಸೇರಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲುವು ಸಾಧಿಸೋದಕ್ಕೆ ಜೊತೆಯಾಗ್ತಾರೆ. ಮೊದಲಿನಿಂದಲೂ ಕೂಡ ತಾಳ್ಮೆಯ ಬ್ಯಾಟಿಂಗ್ ಮಾಡಿದಂಥ KL ರಾಹುಲ್ 53 ಎಸೆತಗಳಲ್ಲಿ 7 ಬೌಂಡ್ರಿ, 6 ಭರ್ಜರಿ ಸಿಕ್ಸರ್ಗಳಿಂದ 93 ರನ್ ಗಳಿಸಿ ಅಜೇಯರಾಗಿ ಉಳಿತಾರೆ. ಸ್ನೇಹಿತರೆ, ಅಲ್ಲೇ ನಾವು KL ರಾಹುಲ್ ಏನಪ್ಪ ಆಟ ಆಡಿದ್ರು ಇವತ್ತು. ಸೊ RCB ಮ್ಯಾನೇಜ್ಮೆಂಟ್ಗೂ ಕೂಡ ಮುಖಭಂಗವನ್ನು ಮಾಡ್ತಾರೆ. ಯಾಕಂತಂದರೆ RCB ಯಾವಾಗ KL ರಾಹುಲನ್ನು ತಗೊಳ್ಳಿಲ್ಲ ಅಂತ ಗೊತ್ತಾಗುತ್ತೋ ಎಲ್ರಿಗೂ ಕೂಡ ಇದ್ದಿದ್ದು ಯಾಕೆ KL ರಾಹುಲನ್ನು ಆಯ್ಕೆ ಮಾಡಿಲ್ಲ ಅನ್ನುವಂಥದ್ದು. ಅದಕ್ಕೆ ತಕ್ಕ ಉತ್ತರ ನಿನ್ನೆ KL ರಾಹುಲ್ ಕೊಟ್ಟಿದ್ದಾರೆ, ಅದು ಕೂಡ ತವರಿನ ಮೈದಾನದಲ್ಲೇ. ಸೊ KL ರಾಹುಲ್ ಆರ್ಭಟದ ಬ್ಯಾಟಿಂಗ್ನಿಂದ ಡೆಲ್ಲಿ ಕ್ಯಾಪಿಟಲ್ಸ್ 17.5 ಓವರ್ಗಳಲ್ಲಿ 4 ವಿಕೆಟ್ಗೆ 169 ರನ್ಗಳನ್ನು ಗಳಿಸಿ ಅದ್ಭುತವಾದಂಥ ಗೆಲುವನ್ನು ಪಡೆಯುತ್ತೆ. ಈ ಪಂದ್ಯದಲ್ಲಿ ಡೆಲ್ಲಿ ತಂಡ ಇನ್ನೇನು ಸೋಲುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಪಂದ್ಯದಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಒಬ್ಬರೇ KL ರಾಹುಲ್. ಸೊ ಇದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಈ ಟೂರ್ನಿಯಲ್ಲಿ 4 ಪಂದ್ಯಗಳನ್ನಾಡಿ 4ರಲ್ಲೂ ಅಮೋಘವಾದಂಥ ಗೆಲುವನ್ನು ಸಾಧಿಸಿ 8 ಅಂಕಗಳನ್ನು ಪಡ್ಕೊಂಡು
ನಿಂತ್ಕೊಂಡಿದೆ ಸ್ನೇಹಿತರೆ. ಸೊ ಈ ಮೂಲಕ ನಿನ್ನೆ KL ರಾಹುಲ್ ಆಟದ ಒಂದು ಶೈಲಿಯನ್ನೇ ಬದಲು ಮಾಡ್ತಾರೆ. ಇದು ನನ್ನ ಮೈದಾನ, ನನ್ನ ಮನೆ ಅಂತ ಹೇಳಿಕೊಂಡು ಒಂದು ಸನ್ನೆ ಕೂಡ ಮಾಡ್ತಾರೆ. ಈ ಒಂದು ರೀಲ್ಸ್ ಏನಿದೆಯೋ ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಬಿಗ್ ಶಾಟ್ಗಳನ್ನು ಮೈದಾನದ ಯಾವ ಭಾಗದಲ್ಲಿ ಟಾರ್ಗೆಟ್ ಮಾಡಬೇಕು ಅನ್ನುವಂಥದ್ದು KL ರಾಹುಲ್ಗೆ ಗೊತ್ತಾಗುತ್ತೆ. ವಿಕೆಟ್ ಕೀಪಿಂಗ್ ಮಾಡಿದ್ರಿಂದ ಯಾವ ಬ್ಯಾಟ್ಸ್ಮನ್ ಎಲ್ಲಿ ಆಡಿದ್ರು ಹಾಗೆ ಎಲ್ಲಿ ಔಟ್ ಆಗಿದ್ದಾರೆ ಅನ್ನುವಂಥದ್ದು ಕಲ್ಪನೆ ಅವರಿಗಿತ್ತಂತೆ. ಸೊ ಡ್ರಾಪ್ ಕ್ಯಾಚ್ನೊಂದಿಗೆ ನಾನು ಅದೃಷ್ಟಶಾಲಿಯಾದೆ. ಇದು ನನ್ನ ಮೈದಾನ, ಇದು ನನ್ನ ಮನೆ, ಬೇರೆಯವ್ರಿಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ, ಇಲ್ಲಿ ಆಡೋದನ್ನು ನಾನು ಎಂಜಾಯ್ ಮಾಡ್ತೀನಿ ಅನ್ನುವಂಥ ಹೇಳಿಕೆಯನ್ನು ಇದೀಗ KL ರಾಹುಲ್ ಕೊಟ್ಟಿದ್ದಾರೆ. ಯಾಕಂತಂದರೆ RCB ತಂಡದ ಜೊತೆ KL ರಾಹುಲ್ ಆಡಿದ್ದಾರೆ. ಸೊ ಅವ್ರು ಯಾವ ರೀತಿಯಾಗಿ ಆಡ್ತಾರೆ, ಯಾರೆಲ್ಲ ಯಾವ ಪೊಸಿಷನಲ್ಲಿ ಇರ್ತಾರೆ, ಸೊ ಎಲ್ಲಿ ನಾನು ಬ್ಯಾಟ್ ಬಿಡಿಸ್ಬೇಕು ಎಲ್ಲವೂ ಕೂಡ KL ರಾಹುಲ್ ಗೊತ್ತು. ಅದು ಕೂಡ ತವರಿನಲ್ಲಿ ಅಂತಂದರೆ ಕೇಳಬೇಕಾ. ಸೊ ಕಂಪ್ಲೀಟ್ ಆದಂಥ ಒಂದು ಏನು ಇನ್ಫಾರ್ಮೇಷನ್ ಇರುತ್ತೋ ಅಥವಾ ಆಟದ ಶೈಲಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಿನ್ನೆ ಒಂದು ಮ್ಯಾಚ್ ನಿಜಕ್ಕೂ ರೋಚಕವಾಗಿತ್ತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? KL ರಾಹುಲ್ RCB ಮ್ಯಾನೇಜ್ಮೆಂಟ್ಗೆ ತಕ್ಕ ಪಾಠವನ್ನು ಕಲಿಸಿದ್ರ, ಮುಖಭಂಗವನ್ನು ಮಾಡಿದ್ರ? ನಿನ್ನೆಯ ಅವರ ಒಂದು ಆಟ ಯಾವ ರೀತಿಯಾಗಿತ್ತು? ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.